ನಾನು ಒಂದು ಸಣ್ಣ ಕ್ಲಿಪ್ನ ಹಾಕ್ತೀನಿ, ಅದು ಎಕ್ಸ್ಕ್ಲೂಸಿವ್ ಆಯ್ತಾ, ನಮ್ಮ ಡೈರೆಕ್ಟರ್ಗೆ ಹೇಳಲ್ಲ. ಥ್ಯಾಂಕ್ ಯು ಫಾರ್ ದ ಮೈಕ್ ಸೆಟ್ ಅಂಕಲ್. ನಮಗೆ ಊಟ ಸ್ಪಾನ್ಸರ್ ಪುನೀತ್ ರಾಜ್ಕುಮಾರ್ ಡಬ್ಬಿಂಗ್ ಕೊಟ್ಟಿದ್ದಾರೆ, ರವಿಚಂದ್ರನ್ ಅವರು ಡಬ್ಬಿಂಗ್ ಕೊಟ್ಟಿದ್ದಾರೆ. ವೈಟ್ ಕಲರ್ ಶರ್ಟು, ಗ್ರೀನ್ ಕಬಡ್ಡಿ. ಚಾಮುಂಡೇಶ್ವರಿ ಸ್ಟುಡಿಯೋಸ್. ನಾವು ವಾಪಸ್ ಡಬ್ಬಿಂಗ್ ಕೊಡೋಕೆ ಆಗ್ತಿರ್ಲಿಲ್ಲ, ಮಾತು ಬರ್ತಿರ್ಲಿಲ್ಲ, ಅಷ್ಟು ಇವರೆಲ್ಲ ಹತ್ತೇ ಬಿಟ್ರು. ಇವ್ರ ಹತ್ರ ಡಿಲಿವರಿಗೆ 9 ತಿಂಗಳಾಗತ್ತಲ್ಲ, ನಾವ್ ಹೆಣ್ಮಕ್ಳು ಫೋನು ಎತ್ತಲ್ಲ. ತೆರೆ ಹಿಂದೆ ತೆರೆ ಮುಂದೆ ಕೆಲಸ ಮಾಡೋರು ಪ್ರೊಡ್ಯೂಸರ್. ಇವಾಗ ನನ್ನ ಥಿಯೇಟರ್ ನೋಡ್ಕೊಂಡಾಗ ಹೆಂಗ್ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಯ್ತು. ನಮ್ಮ ಅಣ್ಣವ್ರ ಡಬ್ಬಿಂಗ್ ಕೊಟ್ಟರಂತ ಸ್ಟುಡಿಯೋ ಇವೆಲ್ಲ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಿನ್ನೆ ಅಲ್ಲಿಗೆ ಕಟ್ ಮಾಡಿದ್ದೆ. ನಂದು ನಾಟಕ ಎಲ್ಲ ತೋರಿಸಾದ್ಮೇಲೆ ದಿಸ್ ಇಸ್ ಡೇ 3 ಆಫ್ ಡಬ್ಬಿಂಗ್. ಸೊ ನಾವು ಇವತ್ತಿರೋದು ಚಾಮುಂಡೇಶ್ವರಿ ಸ್ಟುಡಿಯೋಸ್. ಇಲ್ಲಿ ನಮ್ಮ ಅಣ್ಣವ್ರೆಲ್ಲ ಡಬ್ಬಿಂಗ್ ಕೊಟ್ಟಿದ್ದಾರೆ, ಶಿವರಾಜ್ಕುಮಾರ್ ಅವರು ಡಬ್ಬಿಂಗ್ ಕೊಟ್ಟಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರು ಡಬ್ಬಿಂಗ್ ಕೊಟ್ಟಿದ್ದಾರೆ, ರವಿಚಂದ್ರನ್ ಅವರು ಡಬ್ಬಿಂಗ್ ಕೊಟ್ಟಿದ್ದಾರೆ. ಸೊ ಈ ಒಂದು ಜಾಗಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ ಫಸ್ಟು ಇಲ್ಲಿ ಈ ಕಾರ್ಡ್ನ ತಗೊಂಡು ಇಲ್ಲಿ ಟ್ಯಾಪ್ ಮಾಡಬೇಕು, ಥ್ಯಾಂಕ್ ಯು ಅಂತ ಹೇಳಿದಾಗ ಬಾಗಿಲು ತೆಗೆದು ಸೀದಾ ಒಳಗಡೆ ಹೋಗ್ಬೇಕು. ಡಬ್ಬಿಂಗ್ ಬಿ ಹೌದು. So guys, I'm back to this dubbing studio. Hi bro. Hello. Welcome and welcome back. Okay guys, see the handsome guy in the white color shirt, green kabadi. Hi guys, successfully second episode complete ಮಾಡಿದೆ. ಸೊ ಹೋಗೋಣ ಬನ್ನಿ. ಇನ್ನೊಬ್ರು ನಮ್ಮ ಬ್ಲಾಗ್ಗೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇದನ್ನ ತೆಗೆದು ಇಲ್ಲಿ ಇಡೋಣ. ಸೊ ಇದನ್ನ ನೀಟಾಗಿ ಇಲ್ಲಿಟ್ಟು, ಸೆನೈಸರ್ದು ಒಳ್ಳೆ ಬ್ರ್ಯಾಂಡು. ಸೊ ಗೈಸ್, ಊಟ ಮಾಡಕ್ ಬಂದ್ವಿ. ನನ್ನ ಬಿಟ್ಟು ಇವರೇ ಅವರೊಬ್ಬರೇ ಊಟ ಮಾಡ್ತಾರೆ. ಅರುಣ್ ಬ್ರೋ ಒಂದು ಮಾತು, ಹಿಂಗೆ ಸಾರಿ ಗೈಸ್ ನೋಡಿ, ಹಿಂಗೆ ನಿಲ್ಸ್ಬಿಟ್ಟು ನನ್ನ ಇದೆಲ್ಲ ಕಟ್ಟು. ಬಾಯ್ ಬಾಯ್ ಬಾಯ್, ಸಿ ಯು. ಹುಷಾರಾಗಿ ಹೋಗಿ ಬನ್ನಿ. ಸಿ ಯು ಆನ್ ಮಂಡೇ. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸೂರ್ಯಗೌಡ ಯೂಟ್ಯೂಬ್ ಚಾನಲ್. ಮತ್ತೆ ಇದು ಥರ್ಡ್ ಎಪಿಸೋಡ್ ಡಬ್ಬಿಂಗು. ಹಾಯ್ ಬ್ರೋ, ವೆಲ್ಕಮ್ ಬ್ಯಾಕ್. ಹಲೋ. ಹಾಯ್. Both welcome back. Hello. Are you guys ready? Back to work. Ready. Yeah, back to work. ಇವತ್ತು ಮಂಡೇ ಬೆಳಿಗ್ಗೆನೆ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಥ್ಯಾಂಕ್ ಯು ಫಾರ್ ದ ಮೈಕ್ ಸೆಟ್. ಸೊ ರೆಡಿ ಇನ್ 3, 2, 1 ಗೋ. ಗೈಸ್, ಆಲ್ಮೋಸ್ಟ್ ಥರ್ಡ್ ಎಪಿಸೋಡ್ ಮುಗಿತಾ ಬಂತು. ಸೊ ಗೈಸ್, ಊಟಕ್ಕೆ ಬ್ರೇಕ್ ತೊಗೊಂಡ್ವಿ. ಸೊ ಮೇಡಮ್ ಅವ್ರು ಡಬ್ಬಿಂಗ್ ಕೊಡ್ತಾಯಿದ್ರು. ಮೇಡಮ್ ಅವ್ರು ಡಬ್ಬಿಂಗ್ ಮುಗಿದ ತಕ್ಷಣ ಅಂಕಲ್ ನಮಗೆ ಊಟ ಸ್ಪಾನ್ಸರ್ ಇವತ್ತು ನಾವು ಅಂದ್ವಿ ಬೇಡ ಅಂತ, ಬನ್ನಿ ಪರವಾಗಿಲ್ಲ, ನಿಮ್ಮದೇ ಸ್ಟುಡಿಯೋ ಅನ್ಕೊಳ್ಳಿ ಅಂತ. ಅದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ಆಫೀಸಾ ಸಾರಿ ನಮ್ಮ ಆಫೀಸ್ ಅಂದ್ಕೊಂಡು ಇಲ್ಲಿ ಬಂದು ಬ್ರೋ ಆಲ್ರೆಡಿ ಬ್ರೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಮುಗಿಸೇ ಬಿಡಿದ್ದೀರಾ. ಇಲ್ಲಿ ಇದು ಫುಲ್ಲು ಇವರು ತಿಂದವರೆ ಡಯಟ್ ಅಂತೆ. ಸೊ ಎಲ್ಲ ಒಳ್ಳೆ ಊಟ. ಥ್ಯಾಂಕ್ ಯು ಅಂಕಲ್, ಒಳ್ಳೆ ಊಟ ಆಯಿತು. ಚೆನ್ನಾಗಿದ್ದಾರೆ ಸರ್, ನೀವು ಊಟ ಮಾಡಿ. ಮೋಸ್ಟ್ ಫಿನಿಶಿಂಗ್ 4th ಎಪಿಸೋಡ್ ನಂದು. ಮೇಡಮ್ ಅವ್ರದ್ದು ಇದೆ. 3rd ಎಪಿಸೋಡ್ ಮುಗಿಸಿದ್ರು ಕಂಪ್ಲೀಟಾಗಿ. ಒಂದು 3rd ಎಪಿಸೋಡಲ್ಲಿ ಲಾಸ್ಟು ಒಂದು ಎಮೋಷನಲ್ ಸೀನ್ ಇದೆ. ಆ ಎಮೋಷನಲ್ ಸೀನ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಇಂಜಿನಿಯರ್, ಡಬ್ಬಿಂಗ್ ಇಂಜಿನಿಯರ್, ಇವರು ಒಂದು ಸಾಂಗ್ ಹಾಕಿದ್ರು. ಓ ಮೈ ಗಾಡ್ ಬ್ರೋ, ನಾನು ಒಂದು ಸಣ್ಣ ಕ್ಲಿಪ್ನ ಹಾಕ್ತೀನಿ, ಅದು ಎಕ್ಸ್ಕ್ಲೂಸಿವ್ ಆಯ್ತಾ, ನಮ್ಮ ಡೈರೆಕ್ಟರ್ಗೆ ಹೇಳಲ್ಲ. ಓಕೆ, ಎಕ್ಸ್ಕ್ಲೂಸಿವ್ ಕ್ಲಿಪ್ನ ಹಾಕ್ತೀನಿ. ಸಣ್ಣ ಕ್ಲಿಪ್ಪು, ಒಂದು 5 ಸೆಕೆಂಡ್. ಅಷ್ಟು ನೋಡಿದ್ರೆ ಫಿದಾ ಆಗ್ಬಿಡ್ತೀರಾ ನೀವು. ನಾನು ಎಸ್ಪೆಷಲಿ ನಾನು ಇಡೀ 2 ನಿಮಿಷದ ವಿಡಿಯೋ, ಅಂದರೆ 2 ನಿಮಿಷ ಇದ್ದಿದ್ದು, ಅದನ್ನು ಕೇಳಿಬಿಟ್ಟು ನಾನು ವಾಪಸ್ ಡಬ್ಬಿಂಗ್ ಕೊಡೋಕೆ ಆಗ್ತಿರ್ಲಿಲ್ಲ, ಮಾತು ಬರ್ತಿರ್ಲಿಲ್ಲ, ಅಷ್ಟು ಇವರೆಲ್ಲ ಹತ್ತೇ ಬಿಟ್ರು. ಇವ್ರ ಹತ್ರ ಅಷ್ಟು ಚೆನ್ನಾಗಿತ್ತು. ಐ ಮೀನ್ ಗೈಸ್, ಪ್ಲೀಸ್ ನಮ್ಮ ಬ್ರೋಕನ್ ಹಾರ್ಟ್
ವೆಬ್ ಸೀರೀಸ್ ರಿಲೀಸ್ ಆದ ತಕ್ಷಣ ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡಿ ಅದನ್ನು. ಇಟ್ಸ್ ಮೈ ರಿಕ್ವೆಸ್ಟ್. ಫೀಲ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಆಬ್ವಿಯಸ್ಲಿ ಮಾಡ್ತಾರೆ. ನಮ್ಮ ಕನ್ನಡಿಗರು ಚೆನ್ನಾಗಿದ್ದರೆ ಅದು ಎಂಥದ್ದೇ ಆಗಿರಲಿ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಸಿಕ್ಕಂಗಾಗುತ್ತೆ, ಹೀರೋಯಿನ್ ಸಿಕ್ಕಂಗಾಗುತ್ತೆ. ನಮ್ಮ ಇಂಡಸ್ಟ್ರಿನ ಒಂದು ಲೆವೆಲ್ ಜಾಸ್ತಿ ತೊಗೊಂಡೋಗೋಣ ಎಲ್ಲರಿಗಿಂತ. ಓಕೆನಾ, ಅದೊಂದು ಆಸೆ. ಹಾಯ್ ಗಾಯ್ಸ್, ಫೈನಲಿ 3rd ಮತ್ತು 4th ಎಪಿಸೋಡ್ 2 ಡಬ್ಬಿಂಗ್ ಕಂಪ್ಲೀಟ್ ಮಾಡಿದೆ ಇವತ್ತೊಂದೇ ದಿವಸದಲ್ಲಿ. ಆ್ಯಂಡ್ ಇಟ್ಸ್ ರೆಕಾರ್ಡ್ ಅಂತೆಲ್ಲ ಹೇಳೋಕ್ಕಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕೇಳ್ತಾ ಇರ್ಬೇಕಾದ್ರೆ ನಮಗೆ ಬೇಜಾರಾಗ್ತಿದೆ. ಐ ಮೀನ್ ಬೇಜಾರು ಅಂದರೆ ಆ ಥರ ಬೇಜಾರಲ್ಲ, ಐ ಮೀನ್ ಆ ಒಂದು ಅದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ. ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮೈ ವೆಬ್ ಸೀರೀಸ್ ಡಬ್ಬಿಂಗ್. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ವೆಬ್ ಸೀರೀಸ್ ಬರುತ್ತೆ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದೆಮ್. ಸೊ ಅಲ್ಲಿ ಹೋಗಿ ಥ್ಯಾಂಕ್ ಮಾಡೋಣ. ಇದನ್ನು ಇಲ್ಲೇ ಬಿಚ್ಚೋಗೋಣ. ನೋಡಿ, ಇಟ್ಸ್ ಮೀಯಾ. ಥಿಯೇಟ್ರಲ್ಲಿ ಬಂದರೂ ಹಿಂಗೆ ಇರ್ತೀನಿ. ಐ ಲವ್ ಯು ಮ್ಯಾನ್. ಪಕ್ಕ ಒಂದು ದಿವಸ ಥಿಯೇಟ್ರಲ್ಲಿ ಇದೇ ಥರ ಬ್ಲಾಗ್ ಮಾಡ್ತಿರ್ತೀನಿ ನೋಡಿ. ಓ ಇಲ್ಲ, ನಾನು ಫೋನಿಗೆ ಬಿಟ್ಬಿಟ್ಟಿದ್ದೀನಿ. ಫುಲ್ಲಿ ಕಂಪ್ಲೀಟೆಡ್ ಮೈ ಡಬ್ಬಿಂಗ್ ಗೈಸ್. ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಡೈರೆಕ್ಟ್ರೇ, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಮೋಟಿವೇಶನ್. ಇಬ್ರಿಗೂ, ಇವರಿಬ್ಬರಿಂದ ನಾನು ಇಷ್ಟು ಬೇಗ ಕಂಪ್ಲೀಟ್ ಮಾಡುವಂಥ ಒಂದು ಸೌಭಾಗ್ಯ ಪಡ್ಕೊಂಡೆ. ಐ ಮೀನ್ ಇಬ್ಬರು ಈ ಕಡೆಯಿಂದ ನಾನು ಏನೇ ಮಾಡ್ತಿದ್ರು, ಚೆನ್ನಾಗಿ ಮಾಡ್ತೀಯಾ, ಸೂಪರಾಗಿ ಬಂದಿದೆ ಅಂತ ಹೇಳಿ ಅದು ಮೋಟಿವೇಟ್ ಆಗ್ತಾಯಿತ್ತು, ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ನಾವು ಡಬ್ಬಿಂಗ್ ಕಂಪ್ಲೀಟ್ ಮಾಡಿದ್ದೀವಿ ಗೈಸ್. ಹಿಪ್ ಹಿಪ್. ಸೊ ಇವಾಗ ನಾಳೆ ಇವ್ರದಿದೆ, ಅದಾದಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಓಕೆನಾ, ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಹೇಳ್ಬಿಡಿ. ಬಾಯ್. ಇವತ್ತಿಗೆ ಬಾಯ್ ಹೇಳಿ ಬ್ರೋ. ಈ ಮನುಷ್ಯ ಬೇರೆ ಟೈಮಲ್ಲಿ ವಟ ಅಂತಿರ್ತಾರೆ. ನಾವೇ ಬ್ರೋ ಸುಮ್ಮನೆ ಬ್ರೋ 2 ನಿಮಿಷ ಅನ್ಬೇಕು. ಇವಾಗ ರಿಯಾಕ್ಷನ್ಸು ಹಾಕ್ತೀನಿ, ಕೆಲವೊಂದು ವೀಡಿಯೋಸ್ ಹಾಕ್ತೀನಿ. ಅವ್ರದ್ದು ವಿಡಿಯೋಸ್ ಐತೆ, ಅದನ್ನೆಲ್ಲ ತೆಗೆದು ಹಾಕ್ತೀನಿ. ಕೇಳಯ್ಯ ನೀನು ಈ ತಾಯಿಯದೆ ಕೂಗನು, ಈ ತಾಯಿಯದೆ ಕೂಗನು, ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಸೊ ದಿಸ್ ಇಸ್ 4th ಡೇ. ನಾನು ಜಾಸ್ತಿ ಕಂಟಿನ್ಯೂ ಮಾಡಿಲ್ಲ ವ್ಲಾಗ್ನ, ಬಿಕಾಸ್ ನೆನ್ನೆ ಎಲ್ಲ ಮಾಡಿದ್ದೆ. ನಂದೇನು ಇರಲಿಲ್ಲ, ಜಾಸ್ತಿ 1-2 ಡೈಲಾಗ್ ಇತ್ತು ಅಷ್ಟೇ, ಅದನ್ನು ಕೊಟ್ಟಿದ್ದೀನಿ. ಸೊ ಇವತ್ತು ಮೇಡಮ್ ಹೊಡೆದಿತ್ತು, ಅವ್ರು ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಡೇ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಡೈರೆಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಚಾನ್ಸ್, ಆಪರ್ಚುನಿಟಿ ಮತ್ತು ಸಪೋರ್ಟ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕೃತಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಕೃಪಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಸೂರ್ಯ. ಲವ್ ಯು. ಹಿಂಗೆ ಮಾಡ್ತಾಯಿರು. ಓಕೆ, ಸೊ ವ್ಲಾಗ್ನ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಮೀನ್ ಎಂಡ್ ಆಫ್ ದ ವ್ಲಾಗ್ ಇದು, ಎಂಡ್ ಆಫ್ ದ ಡಬ್ಬಿಂಗ್ ವ್ಲಾಗ್. ಅದರ ಕಂಟಿನ್ಯೂಷನ್ ಪಾರ್ಟ್ ಮಾಡಿದ್ದೆ, ಬಟ್ ಡಿಲೀಟ್ ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೈ. ನನ್ನ ಫೋನಲ್ಲೇ ಇತ್ತು, ಯಾವುದೋ ಎಲ್ಲದನ್ನು ಡಿಲೀಟ್ ಮಾಡ್ಬೇಕಾದ್ರೆ ಹಂಗೆ ಇದು ಸೇರಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಓಕೆ, ಈಗ ನನ್ನ ಫಸ್ಟ್ ಎಪಿಸೋಡ್ ರಿಲೀಸ್ ಆಗಿದೆ ಆಲ್ರೆಡಿ. ಬ್ರೋಕನ್ ಹಾರ್ಟ್ ವೆಬ್ ಸೀರೀಸ್ದು ಫಸ್ಟ್ ಎಪಿಸೋಡ್ ರಿಲೀಸ್ ಆಗಿದೆ. ಸೊ ಪ್ರತಿಯೊಬ್ಬರು ಕಾಮೆಂಟ್ಸ್ ಹಾಕಿದ್ದೀರಾ. ಐ ಮೀನ್ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ ಅಲ್ಲ, ನಾನು 100% ಕೊಟ್ಟು ಅಲ್ಲಿ ಏನು ಜೀವ ತುಂಬಬೇಕೋ ಅದು ತುಂಬಿದ್ದೀನಿ. ನಿಜವಾಗ್ಲೂ ತುಂಬ ಹಾರ್ಟ್ ವೆಲ್ಮಿಂಗ್ ಆಗಿತ್ತು. ನಿಮ್ಮ ಕಮೆಂಟ್ಸ್ ಓದಿದೆ, ಒಬ್ಬೊಬ್ರದ್ದು ಕಮೆಂಟ್ಸ್ ಓದ್ಬೇಕಾದ್ರೆ ಲೈಕ್ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು ಗೈಸ್. ಈ ಥರ ಪ್ರೀತಿ ಕೊಡ್ತೀರ ನೀವು, ಚೆನ್ನಾಗಿದ್ರೆ. ಐ ಮೀನ್ ಇಟ್ಸ್ ಆಲ್ ಅಬೌಟ್ ಅ ಟ್ಯಾಲೆಂಟ್. ಕನ್ನಡದಲ್ಲಿ ಬೆಳೆಸಲ್ಲ ಎಲ್ಲ ಸುಳ್ಳು. ನಾವು ಏನು ಕೊಡ್ತೀವಿ ಅದ್ರ ಮೇಲೆ ಅದು ನಿಂತ್ಕೊಳ್ಳುತ್ತೆ. ಅದಂತೂ ನಿಜ. ಎಲ್ಲರ ಹತ್ರದಿಂದ ಪಾಸಿಟಿವ್ ಕಮೆಂಟ್ಸು ಗೈಸ್, ಎಲ್ಲರ ಹತ್ರದಿಂದ ಪಾಸಿಟಿವ್ ಕಮೆಂಟ್ಸು. ಇದು ನನಗೆ ಒಂದು ಮೊದಲ ಮೆಟ್ಟಲು ನನ್ನ ಗೋಲ್ ರೀಚ್ ಆಗೋಕ್ಕೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಬೇಗ ಏನಾದರೂ ಒಂದು ಮಾಡ್ತೀನಿ. ಐ ಮೀನ್ ಐ ಮೇಕ್ ಯು ಆಲ್ ಲೈಕ್ ಪ್ರೌಡ್. ಓಕೆ, ಸೂರ್ಯನ ಇಷ್ಟಪಟ್ಟಿದ್ದಕ್ಕೂ ಅವನೊಂದು ಇದರಲ್ಲಿ ಏನೇ ಅನ್ನೋ ಒಂದು ಇದನ್ನ ನಾನು ಬರೆಸ್ತೀನಿ. ಓಕೆನಾ. ಸೊ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಐ ಮೀನ್ ಫಸ್ಟ್ ಆಫ್ ಆಲ್ ಅರುಣ್ ಬ್ರೋಗೆ, ಬಿಕಾಸ್ ಅವರು ಇವತ್ತು ಕರೆದಿ ನನ್ನ ಈ ಆಪರ್ಚುನಿಟಿ ಕೊಟ್ಟಿಲ್ಲ ಅಂದರೆ ನಾನು ಇದನ್ನೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ.
ಸೊ ನೆಕ್ಸ್ಟು ತುಂಬ ಮೋಟಿವೇಟ್ ಮಾಡಿ ನಮಗೆ ಪ್ರತಿಯೊಂದನ್ನು ಹೇಳ್ಕೊಟ್ಟು ಹೆಂಗೆ ಬರಬೇಕು ಏನು ಲೈಕ್ ಯಾವ ಥರ ಬರಬೇಕು ಅಂತ ಹೇಳ್ಕೊಟ್ಟಿದ್ದೆ ಅವರು. ಓಕೆ, ಸೊ ಫಸ್ಟ್ ಎಪಿಸೋಡ್ ಆಯಿತು. ಸೊ ಸೆಕೆಂಡ್ ಎಪಿಸೋಡು ಅದೇ ಥರ ಹೇಳ್ಕೊಟ್ಟಿದ್ದಾರೆ. ಸೆಕೆಂಡ್ ಎಪಿಸೋಡ್ ಇವಾಗ ಈ ವಾರದಲ್ಲೇ ರಿಲೀಸ್ ಆಗುತ್ತೆ. ಓಕೆ, ಕೀಪ್ ವೇಟಿಂಗ್. MPK ಯೂಟ್ಯೂಬ್ ಚಾನಲ್ ರಿಲೀಸ್ ಆಗುತ್ತೆ. ಓಕೆನಾ? ಸೊ ಪ್ರತಿಯೊಬ್ಬರು ನೋಡಿ, ಯಾರ್ಯಾರು ಇವಾಗ ಫಸ್ಟ್ ಎಪಿಸೋಡ್ ನೋಡಿದ್ರೆ ಅದೇ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಬೇಗ ಹೋಗಿ ನೋಡಿ ಗೈಸ್ ಪ್ಲೀಸ್. ಅದಾದಮೇಲೆ ಸೊ ನೆಕ್ಸ್ಟು ನನ್ನ ಕೋ ಆ್ಯಕ್ಟರ್ ಕೃಪಾ ಅವರು. ಸೊ ಅವರ ಒಂದು ಸಪೋರ್ಟ್ ಆಲ್ಸೋ, ಲೈಕ್ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಆ ಕಂಫರ್ಟ್ ಝೋನ್ ಇದ್ದಿದ್ದಕ್ಕೆ ಲೈಕ್ ಅಷ್ಟೇ ಚೆನ್ನಾಗಿ ನಂಗೆ ಸಾಥ್ ಕೊಟ್ಟಿದ್ದಾರೆ. ಕೃತಿ ಅವರು ಅಷ್ಟೇ ಆಯಿತಾ. ಅದಾದಮೇಲೆ ಹರ್ಷಿ ಅಂತ ಲೈಕ್ ಫಸ್ಟ್ ಕ್ಯಾಮ್ರಾಮ್ಯಾನ್. ನೆಕ್ಸ್ಟು ಚಂದ್ರು ಬ್ರೋ ಅವರು ಲೈಕ್ ನೆಕ್ಸ್ಟ್ ಇನ್ನು ಮಿಕ್ಕಿದ್ದು 2 ಎಪಿಸೋಡ್ಸ್ ಮಾಡಿರೋಂಥ ಕ್ಯಾಮ್ರಾಮ್ಯಾನ್. ನಮ್ಮ DOP. ಆಮೇಲೆ ಲೈಕ್ ಲಿವಿ ಅಂತ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಡಬ್ಬಿಂಗ್ ನೀವು ನೋಡಿದ್ದೀರಿ ಈ ವ್ಲಾಗಲ್ಲಿ. ಸೊ ಎವ್ರಿ ಒನ್ ಆರ್ ಸೋ ಸಪೋರ್ಟಿವ್ ಗೈಸ್. ಮೋಟಿವೇಟ್ ಮಾಡ್ತಾರೆ ನಾವು ಮಾಡೋ ಕೆಲಸಕ್ಕೆ. ಇಲ್ಲ ಇದು ನಿನ್ನ ಕೈಲಿ ಆಗುತ್ತೆ, ಲೈಕ್ ಒಂದೇನಾದರೂ ಚೆನ್ನಾಗಿ ಮಾಡಿದ್ರೆ ಸಕ್ಕದಾಗಿ ಮಾಡಿದೆ, ಸೂಪರಾಗಿ ಮಾಡಿದೆ ಹಂಗೆ ಹೇಳಿದಾಗ ಆ ಮೋಟಿವೇಶನಿಂದ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ. ಇನ್ನೂ ಓಕೆ, ಇನ್ನೂ ಚೆನ್ನಾಗಿ ತೆಗಿಬೋದು. ಇನ್ನೂ ಜನಗಳು ಖುಷಿ ಪಡಿಸ್ಬೋದು, ಬೇರೆ ಥರ ಹೇಳ್ಬೋದು, ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಮಾಡ್ಬೋದು. ಇಷ್ಟೋ ನಾಲೆಜ್ ತಿಳ್ಕೊಂಡೆ ಗೈಸ್ ಅವ್ರ ಹತ್ರದಿಂದ. ಎಲ್ಲರೂ ಏನೋ ಒಂದು ಹೆಸರು ಮಾಡಬೇಕು ಅಂತಲೇ ಇರೋರು. ಓಕೆ, ಸೊ ಇವಾಗ ಅದರಲ್ಲಿ ನಾನು ಒಬ್ಬ. ನೆನ್ನೆ ಮೊನ್ನೆ ಕನಸಲ್ಲ ಇದು, ಚಿಕ್ಕ ವಯಸ್ಸಿಂದ ಕನಸು ಕಾಣ್ತಾ ಬಂದಿದ್ದೀನಿ. ಆ ಕನಸನ್ನ ಒಂದಲ್ಲ ಒಂದು ದಿನ ನೆರವೇರಿಸ್ತೀರ ನೀವು. ನಿಮ್ಮಿಂದ ಅದು ನೆರವೇರುತ್ತೆ. ಓಕೆ, ಜಸ್ಟ್ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹನೆ ಇಷ್ಟು ಸಾಕು. ಓಕೆನಾ? ಸೊ ತುಂಬ ಲ್ಯಾಗ್ ಮಾಡಲ್ಲ, ಬೋರ್ ಮಾಡಲ್ಲ. ನನ್ನ ಪೇರೆಂಟ್ಸ್ ಆಗಿರಲಿ, ಲೈಕ್ ಮೈ ಪೇರೆಂಟ್ಸ್ ಆರ್ ಸೋ ಸಪೋರ್ಟಿವ್. ಎಲ್ಲದಕ್ಕೂ ಸರಿ ಮಾಡು ಡಿಗ್ರಿವರೆಗೂ ಏನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಾದಮೇಲೆ ಓಕೆ ಸರಿ ಮಾಡು, ಹೋಗಿ ಮಾಡು ಯಾರ ಮನೇಲಿ ಹೋಗ್ಬಿಡಲ್ಲ. ಐ ಗಾಟ್ ಅ ವೆರಿ ಗುಡ್ ಪೇರೆಂಟ್ಸ್. ನಮ್ಮಮ್ಮ, ನಮ್ಮ ಪಪ್ಪ ಅಂದರೆ ನಮ್ಮ ಚಿಕ್ಕಪ್ಪ, ಆಮೇಲೆ ನಮ್ಮ ಡ್ಯಾಡಿ, ನನ್ನ ತಮ್ಮಂದಿರು, ನನ್ನ ಫ್ರೆಂಡ್ಸು ಮೇಯ್ನಾಗಿ. ಲೈಕ್ ಎವ್ರಿ ಒನ್ ಆರ್ ಸೋ ಸಪೋರ್ಟಿವ್ ಗೈಸ್. ಲವ್ ಯು ಆಲ್ ಗೈಸ್. ಲವ್ ಯು ಸೋ ಮಚ್. ನಿಮ್ಮಿಂದನೇ ನಾನು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ, ಸೊ ಬೇರೆ ಅಪ್ಡೇಟ್ಸ್ಗೆ ನೆಕ್ಸ್ಟ್ ವ್ಲಾಗು ಫಸ್ಟ್ ಎಪಿಸೋಡು ಅಲ್ಲಿ ಏನೇನಾಯಿತು, ಹೆಂಗೆ ಶೂಟ್ ಆಯಿತು ಅದನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಅದೇ ಬರುತ್ತೆ. ಓಕೆನಾ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವು ಡೈರೆಕ್ಟಾಗಿ ಬಂದು ನೋಡ್ಬೋದು. ಓಕೆನಾ? ಲವ್ ಯು ಆಲ್. ಜಯಾಂಜನೇಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲದೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.